ಕೀಟಗಳು ನಮ್ಮ ಕಣ್ಣೆದುರಿಗೆ ಇದ್ರೂ ಕೂಡ ನಾವು ಅದನ್ನ ಗಮನಿಸೋದು ಕಡಿಮೆ. ಮನುಷ್ಯ ಏನು ಅಂದ್ರೆ ತಮಗೆ ನೇರವಾಗಿ ಉಪಯೋಗಕ್ಕೆ ಬಾರದ್ದೆಲ್ಲದೂ ಕೂಡ ವ್ಯರ್ಥ ಅಂತೇಳಿ ಅದರ ನಾಶದ ಕಡೆಗೆ ಮನಸ್ಸು ಮಾಡೋದು ಜಾಸ್ತಿ. ಹಾಗಾಗಿ ಕೀಟಗಳನ್ನ ಗಮನಿಸೋದು ಕಡಿಮೆ. ಸಾಮಾನ್ಯವಾಗಿ ನಾವು ಕಾಡಲ್ಲಿ ಹುಲಿ, ಸಿಂಹ, ಆನೆ ಈ ರೀತಿ ದೊಡ್ಡ ಪ್ರಾಣಿಗಳನ್ನ ಗಮನಿಸ್ತೀವಿ. ಅದನ್ನ ಗಮನಿಸಿದಷ್ಟು ಪಕ್ಷಿಗಳನ್ನ ಗಮನಿಸೋದು ಕಡಿಮೆ. ಆ ಪಕ್ಷಿಗಳನ್ನ ಗಮನಿಸಿದಷ್ಟು ಕೀಟಗಳನ್ನ ಗಮನಿಸೋದು ಕಡಿಮೆ. ಒಂದು ಬಹುಮುಖ್ಯ ಕಾರಣ ಏನು ಅಂದ್ರೆ ಕೀಟಗಳು ಗಾತ್ರದಲ್ಲಿ ತುಂಬಾ ಚಿಕ್ಕವು, ಜೊತೆಗೆ ಅವು ನಮ್ಮ ಕಣ್ಣಿಗೆ ಬೀಳದಲ್ಲೇ ಇರೋ ರೀತಿಯಲ್ಲಿ ಅಂದ್ರೆ ಮರೆಮಾಚುವಿಕೆಯಲ್ಲಿ ಪ್ರಸಿದ್ಧಿ. ಈಗ ಇಲ್ಲೇ ತುಂಬಾ 10 ಬಗೆ ಕೀಟಗಳು ಇರ್ತವೆ, ಆದ್ರೆ ನಾವು ಏನಾಗುತ್ತೆ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ ಅವು. ಅದೇ ಯಾವುದೋ ಒಂದು ಹಸು ಬಂತು, ನಾಯಿ ಬಂತು ಅಂದ್ರೆ ಕಾಣುತ್ತೆ, ಅದು ಒಂದು ಬಹುಮುಖ್ಯವಾದ ಕಾರಣ. ಆದ್ರೆ ಈ ಕೀಟಗಳು ಮಿಲಿಯನ್ ಗಟ್ಟಲೆ ವರ್ಷದಿಂದ, ಅಂದ್ರೆ ಮನುಷ್ಯರು ಉಗಮಕ್ಕಿಂತ ಮಿಲಿಯನ್ ಗಟ್ಟಲೆ, ನೂರಾರು ಸಾವಿರಾರು ಅಲ್ಲ, ಬಹಳ ಹಿಂದಿನಿಂದ ಇದ್ದಾವೆ. ಆಮೇಲೆ ಅವು ಬದುಕಿ ಬಂದಿದ್ದಾವೆ ಕೂಡ. ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಏನು ಅಂದ್ರೆ ಅವುಗಳ ಒಂದು ಹೊಂದಾಣಿಕೆ ಗುಣ. ಈಗ ಮನುಷ್ಯರಿಗಿಲ್ದಲೇ ಇರೋ ಸಾಕಷ್ಟು ಅನುಕೂಲಗಳು ಕೀಟಗಳಿಗಿದೆ. ಕೀಟಗಳ ಪ್ರಾಬಲ್ಯ ಹೇಗಿದೆ ಅಂದ್ರೆ ಪ್ರಪಂಚದಲ್ಲಿ 100 ಭಾಗ ಎಲ್ಲ ಜೀವಿಗಳನ್ನು ಸೇರಿಸಿದ್ರೆ ಅದರಲ್ಲಿ 60 ಭಾಗ ಸಸ್ಯ, ಮನುಷ್ಯ, ಪ್ರಾಣಿ ಎಲ್ಲವನ್ನು ಸೇರಿಸಿದ್ರೆ 40 ಭಾಗ ಕೀಟಗಳೇ ಇದೆ ಅಂತೇಳಿ. ಅಂದ್ರೆ ಇನ್ನು ಗುರ್ತಿಡಿದಲೇ ಇರೋ ಕೀಟಗಳು ತುಂಬಾ ಇದೆ. ಅವನ್ನು ಕೂಡ ಲೆಕ್ಕ ಹಾಕಿದ್ರೆ 60 ಭಾಗ ಕೀಟಗಳೇ ಆಗೋಗ್ಬಿಡ್ತಾವಂತೆ. ಅಷ್ಟು ಪ್ರಾಬಲ್ಯ ಇದೆ. ಅದಕ್ಕೆ ಪ್ರಾಬಲ್ಯಕ್ಕೆ ಮುಖ್ಯ ಕಾರಣಗಳು ಏನೇನು? ಯಾವ್ದಾವ್ದು ಕಾರಣ? ಒಂದು, ಹಾರಾಟ ಮಾಡುವಂಥದ್ದು. ನೋಡಿ, ಭೂಮಿ ಮೇಲೆ ಮೊದಲು ಆರಿದ ಜೀವಿಗಳು ಯಾವುದು ಅಂದ್ರೆ ಕೀಟಗಳೇ. ಆ ಪರಿಸರವನ್ನ ವಿಭಿನ್ನವಾಗಿ ನೋಡೋ ಒಂದು ದೃಷ್ಟಿಕೋನ ಸಿಗ್ತಾ ಹೋಯ್ತು. ನಮ್ಮ ಶಾಲೆಯಲ್ಲಿ ಕೂಡ ನಮ್ಮ ಸರ್ ಇದ್ರು, ವಿಜ್ಞಾನ ಶಿಕ್ಷಕರು, ಸುರೇಶ್ ಸರ್ ಅಂತ. ಅವರು ವಿಭಿನ್ನವಾಗಿ ಮಾಡೋರು. ಅದನ್ನೊಂದು ಕತೆ ಬರೆದಿದ್ದೀನಿ, ಡಾಗ್ ಡೆಂಟಿಸ್ಟ್ ಅಂತ. ಒಂದು ಶೇರ್ ಮಾಡ್ತೀನಿ, ಓದಿ. ಅದು ಮೇಲ್ನೋಟಕ್ಕೆ ಒಂದು ಹಾಸ್ಯ ಕತೆ ಅನ್ಸುತ್ತೆ, ಆದ್ರೆ ಅದರಲ್ಲಿ ನನ್ನ ವಿಜ್ಞಾನ ಬೋಧನೆ ಯಾವ ರೀತಿ ಮಾಡ್ತಾ ಇದ್ದೆ ಅನ್ನೋದನ್ನೇ ಬರೆದ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾವು ತಾಯಿ ಬೇರು, ತಂತು ಬೇರು ಅಂತ ಹೇಳ್ತೀವಿ. ನಾನೇನ್ ಮಾಡ್ತಾ ಇದ್ದೆ, ತಾಯಿ ಬೇರು 1-2 ಗಿಡ ತಗೊಳ್ಳೋದು, ಇದೇ ತಾಯಿ ಬೇರು, ಇದೇ ತಂತು ಬೇರು. ನೋಡಿ, ಎಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಏಕದಳ ಧಾನ್ಯ, ದ್ವಿದಳ ಧಾನ್ಯ ನೇರವಾಗಿ ತೋರಿಸಿದ ತಕ್ಷಣ ಪ್ರತಿಯೊಂದು ಮಕ್ಕಳಿಗೆ ಅರ್ಥ ಆಗತ್ತೆ. ಹಾಗೆ ಕೀಟ ಅನ್ನೋದು ಕೂಡ ಏನಾಗಿದೆ, ಕೀಟ ಅಂದ ತಕ್ಷಣ ಎಲ್ಲೋ ಯೂನಿವರ್ಸಿಟಿಗಳ ಸೊತ್ತು ಅಂತ ಆಗಿದೆ. ಈಗ ನನಗನ್ಸಿದ್ದೇನು ಅಂದ್ರೆ, ಕೀಟ ಅಂದ್ರೆ 1ನೇ ತರಗತಿ ಮಗು ಕೂಡ ಆ ಕೀಟವನ್ನ ಹೆಸರಿಡಿದು ಗುರುತಿಸುತ್ತೆ. ಅಂದ್ರೆ ನೇರವಾಗಿ ನೋಡಿದಾಗ, ಅಂದ್ರೆ ನೈಜ ಅನುಭವ, ನಾವೇನ್ ಹೇಳ್ತೀವಿ ಎಡ್ಗರ್ ಡೇಲನ್ನ ಅನುಭವ ಶಂಕು ಅಂತೇಳಿ, ಅನುಭವ ಕೊಟ್ಟಾಗ ಅದು ನೇರವಾದ ಒಂದು ಕಲಿಕೆಗೆ ಕಾರಣ ಆಗುತ್ತೆ. ಅದನ್ನ ನಾನು ಈ ಪ್ರಯೋಗದ ಜೊತೆ ಮಾಡ್ತಾ ಇದ್ದೀನಿ. ಇನ್ನು ಕೀಟಗಳು ಅಂತ ಬಂದ ತಕ್ಷಣ ತೇಜಸ್ವಿಯವರು ಒಂದು ಪುಸ್ತಕ ಬರೆದಿದ್ದಾರೆ, ನಡೆಯುವ ಕಡ್ಡಿ ಆರುವ ಎಲೆ ಅಂತ. ಅದರಲ್ಲಿ ಅವರು ಕೀಟಗಳ ಬಗ್ಗೆ ಬರೀತಾರೆ. ಅದ್ರದ್ದು ಮರಿಯಾಗಿ ಅದು ದೊಡ್ಡದಾಗೋ ಅಷ್ಟೊತ್ತಿಗೆ ಕೆಲವಂತೂ 15-20 ದಿನಕ್ಕೆ ಅದರದ್ದು ಜೀವನದ ಆಯಸ್ಸೆ ಮುಗಿದು ಬಿಡುತ್ತೆ. ಆಮೇಲೆ ಈಗ ಒಂದು ಯಾವುದೋ ಒಂದು ಪ್ರಾಣಿ ಮರಿಯನ್ನ ಹಾಕುತ್ತೆ ಅಂದ್ರೆ ತಿಂಗಳಿಗಟ್ಟಲೆ ಬೇಕು, ಕೀಟಗಳಾಗಲ್ಲ. ಆಮೇಲೆ 1 ಮಗು 2 ಮಗು, ಕೀಟಗಳಲ್ಲಿ ಹಂಗಲ್ಲ, 100 ಮೊಟ್ಟೆ, ಈ ರೀತಿ ನೂರಾರು ಏಕಕಾಲದಲ್ಲಿ ಇರ್ತವೆ. ಅಂದ್ರೆ ಉಳಿಯುವ ಸಂಖ್ಯೆ ಕಡಿಮೆ ಇರ್ಬೋದು, ಆದ್ರೆ ಆ ಸಂತಾನೋತ್ಪತ್ತಿಯ ವೇಗ ಜಾಸ್ತಿ ಇರುತ್ತೆ. ಆಮೇಲೆ ನಮ್ಗೆಲ್ಲ ಒಳಗಡೆ ಮೂಳೆ ಇದೆ ಅಲ್ವಾ, ಸ್ಕೆಲಿಟನ್. ಆ ಕೀಟಗಳಿಗೆ ಎಕ್ಸೋಸ್ಕೆಲಿಟನ್ ಅಂತ, ಅದು ಕೈಟಿನ್ ಅಂತ ಅಂಶದಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾಗಿ ಅದು ಸುಲಭವಾಗಿ ಆರ್ತವೆ, ಅವು ಭಾರ ಕಡಿಮೆ. ಆಮೇಲೆ ನಾವು ಉಸಿರಾಡ್ತೀವಲ್ವಾ, ಅದಕ್ಕೆ ನೇರವಾಗಿ ಉಸಿರಾಟದ ಅಂಗಗಳಿಗೆ ಆಮ್ಲಜನಕ ಹೋಗೋ ವ್ಯವಸ್ಥೆ ಇರುತ್ತೆ. ನಾವು ಬೆವರಲ್ಲೆಲ್ಲ ನೀರಿನ ಅಂಶ ಹೊರಗೋಗುತ್ತೆ, ಆದ್ರೆ ಆ ಕೀಟಗಳಲ್ಲಿ ಒಂದು ರೀತಿ ಮೇಣದ ರೀತಿ ಇರುತ್ತೆ ಅದರ ಪದರ. ಹಾಗಾಗಿ ಬೆವರು ರೀತಿಯಲ್ಲಿ ನೀರು ಹೊರಗೆ ಹೋಗೋದು ಕಡಿಮೆ, ಹಂಗಾಗಿ ಕಡಿಮೆ ನೀರಿದ್ರೂ ಬದುಕ್ತವೆ. ನೋಡಿ, ಕೀಟಗಳನ್ನ ತೇಜಸ್ವಿಯವರು ಸರ್ವಾಂತರ್ಯಾಮಿಗಳು ಅಂತಾರೆ. ಅಂದ್ರೆ ಈ ಪೆಟ್ರೋಲ್ ಯಾವುದು ಬಾವಿ ಅಲ್ಲೂ ಇರ್ತವೆ, ನೆಲ್ಲೋ ಸಮುದ್ರಕ್ಕೆ ಹೋಗಿ ಇರ್ತವೆ, ಮರುಭೂಮಿಗೆ ಹೋಗಿ ಇರ್ತವೆ. ಆಮೇಲೆ ಈ ಬಿಸಿ ನೀರಿನ ಬುಗ್ಗೆಗಳು ಬರ್ತಾವಲ್ಲ, ಅಲ್ಲೂ ಕೂಡ ಕೆಲವು ಕೀಟಗಳು ಇರ್ತವೆ ಅಂತಾರೆ. ಅಂದ್ರೆ ಈ ಕೀಟಗಳಿಗೆ ಜಾಗ ಅನ್ನೋದು ಇಲ್ಲ. ಆಮೇಲೆ ಈ ಕೀಟಗಳಲ್ಲಿ ಇನ್ನೊಂದೇನು ಅಂದ್ರೆ, ಈಗ ನಾವು ಚಿಕ್ಕ ಮಗುವಿನಿಂದ ದೊಡ್ಡವರಾಗ ತನಕ ಒಂದೇ ರೀತಿ ಆಹಾರ ತಿಂತೀವಿ. ಅದೇ ನಾವು ಚಿಟ್ಟೆನ್ ತಗೊಳ್ಳಿ, ಚಿಟ್ಟೆ ತಗೊಂಡಾಗ ಅದು ಕಂಬಳಿ ಹುಳು ಇದ್ದಾಗ ಒಂದು ಆಹಾರ ತಿನ್ನುತ್ತೆ, ಚಿಟ್ಟೆ ಆದಾಗ ಇನ್ನೊಂದು ಮಕರಂದ. ಅಂದ್ರೆ ಆಹಾರದಲ್ಲಿ ಸ್ಪರ್ಧೆ ಕಡಿಮೆ ಇರುತ್ತೆ. ಅಂದ್ರೆ ಬೇರೆ ಬೇರೆ ರೀತಿಯ ಆಹಾರವನ್ನ ಸೇವಿಸೋದ್ರಿಂದ ಅದು ಒಂದು ಕೂಡ ಅವುಗಳ ಒಂದು ಪ್ರಾಬಲ್ಯಕ್ಕೆ ಕಾರಣ. ಈ ರೀತಿ ಪ್ರಾಬಲ್ಯ ಇದೆ, ಆದ್ರೆ ಅವುಗಳ ಮಹತ್ವವನ್ನ ನಾವು ಅರಿಯೋದು ಕಡಿಮೆ ಅಲ್ವಾ. ಆದ್ರೆ ಕೀಟಗಳು ಹಾಗಾದ್ರೆ ಏನು ಮಹತ್ವ ಇದೆ, ಏನನ್ಸುತ್ತೆ ಸರ್? ಕೀಟಗಳು ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಯಾವ್ದು? ಸರ್ ಹೇಳ್ತಾ ಇದ್ರು ಕೀಟಗಳಲ್ಲಿ ಈಗ ಅದನ್ನು ಮಾತಾಡೋಣ ಸರ್. ಕೀಟಗಳು ಏನಾಗಿದೆ ಅಂದ್ರೆ, ನೋಡಿ, ಈಗ ಕೀಟಗಳು ಅಂದ ತಕ್ಷಣ ನಮ್ಮ ತಲೆಗೆ, ಈಗ ಸರ್ರಿಗೆ ಸೈನಿಕ ಹುಳ ಅಂತ ಹೇಳಿದ್ರು. ಅದನ್ನು ಯಾಕೆ ಗಮನಿಸಿದ್ದಾರೆ ಅಂದ್ರೆ, ನಾವು ಸಾಮಾನ್ಯವಾಗಿ ಯಾವ ಬಗೆ ಕೀಟಗಳನ್ನು ಗಮನಿಸ್ತೀವಿ ಅಂದ್ರೆ ನಮ್ಗೆ ಯಾವ ರೀತಿ ತೊಂದರೆ ಕೊಡ್ತಾವೆ ಸರ್ ಹೇಳ್ತಾ ಇದ್ರು. ನಿಮ್ ಕ್ಲಾಸ್ ಕೇಳಬೇಕು ಅಂತ, ಬಹುಶಃ ಇದ್ ನೋಡಿದ್ರು ಅನ್ಸುತ್ತೆ ಸರ್ ಕೊಟ್ಟಿದ್ ಕ್ಯಾಪ್ಷನ್.
ಏನು ನನ್ನ ಸ್ನೇಹಿತರು, ಅವ್ರಿಗೆ ತಕ್ಷಣ ತಲೆ ಓಡಿದೆ. ಎಂತ ಸ್ನೇಹಿತರು? ಯಾರು? ಕೀಟಗಳು, ಸೊಳ್ಳೆ, ನೊಣ, ಜಿಗಣೆ, ತಿಗಣೆ, ಜಿರ್ಲೆ ಅಲ್ವಾ? ಇಂಥವನ್ನೆಲ್ಲ ಸ್ನೇಹಿತರು ಬಹುಶಃ ಅದಕ್ಕೇನಾದ್ರು ಕುತೂಹಲಕ್ಕೆ ಅನ್ಕೊಂಡ್ರೋ ಏನೋ. ಆದ್ರೆ ನಾವು ಯಾವ ರೀತಿ ಕೀಟಗಳನ್ನ ಗಮನಿಸ್ತೀವಿ ಅಂದ್ರೆ, ನಮ್ಗೆ ಯಾವ ತೊಂದರೆ ಕೊಡ್ತವೆ ಆ ಕೀಟಗಳು ನಮ್ ಗಮನಕ್ಕೆ ಬರ್ತವೆ. ಆಗ ನಮ್ಮ ತಲೆಯಲ್ಲಿ ಏನಾಗುತ್ತೆ ಅಂದ್ರೆ, ಇರೋ ಕೀಟಗಳೆಲ್ಲ ನಮಗೆ, ಪ್ರಪಂಚದಲ್ಲಿ ಇರೋ ಕೀಟಗಳೆಲ್ಲ ತೊಂದರೆ ಕೊಡಕ್ಕೆ ಇದ್ದಾವೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದ್ರೆ ಆತರ ಇಲ್ಲ. ಕೀಟಗಳಿಂದ ಉಪಯೋಗ ಇದೆ. ಮೊದಲನೇ ಉಪಯೋಗ ಅಂದ್ರೆ ಪರಾಗಸ್ಪರ್ಶ ನೋಡಿ, ಬಹುಮುಖ್ಯವಾದ ಕೊಡುಗೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಕೀಟದಿಂದ ಯಾವ್ದು ಉಪಯೋಗ ಅಂದ ತಕ್ಷಣ ಜೇನುತುಪ್ಪ ಕೊಡುತ್ತೆ ನೇರವಾಗಿ. ಆಮೇಲೆ ಮಹಿಳೆಯರಿಗಾದ್ರೆ ಒಂದು ಕೀಟ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ನಿಮ್ಗೆ, ರೇಷ್ಮೆ ಸೀರೆ ಕೊಡುವಂಥದ್ದು ರೇಷ್ಮೆ ಹುಳುಗಳಿಂದ. ಸಾಮಾನ್ಯವಾಗಿ ನೇರವಾದ ಅನುಕೂಲ ಅಂದ ತಕ್ಷಣ ಅದನ್ನ ನೆನಪು ಮಾಡ್ಕೊಳ್ತೀವಿ. ಆದ್ರೆ ಸರಿ ಹೇಳಿದಾಗೆ ಪರಾಗಸ್ಪರ್ಶ ಕ್ರಿಯೆ ಬಹುಪಾಲು ನಡೆಯುವಂಥದ್ದು ಕೀಟಗಳಿಂದ. ಜೇನುನೊಣ, ದುಂಬಿ, ಯಾವುದೇ ಒಂದು ಪ್ರದೇಶದಲ್ಲಿ ಆ ಜೇನುನೊಣಗಳ ಆಕ್ಟಿವಿಟಿ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಫಸಲು ಇಳುವರಿ ಜಾಸ್ತಿ ಇರುತ್ತೆ. ಈಗ ನೀರು, ಗಾಳಿ ಇದರಲ್ಲೂ ಕೂಡ ಪರಾಗಸ್ಪರ್ಶ ಆಗುತ್ತೆ. ಆದ್ರೆ ಪರಾಗಸ್ಪರ್ಶ ಅನ್ನೋದು ಬಹು ಮಟ್ಟಿಗೆ ಅಂದ್ರೆ ತುಂಬಾ ಆಗುವಂಥದ್ದು ಕೀಟಗಳಿಂದ. ಹಾಗಾಗಿ ಪರಾಗಸ್ಪರ್ಶ ಇರೋದ್ರಿಂದ ನಮಗೆ ಆಹಾರ ಉತ್ಪತ್ತಿ ಚೆನ್ನಾಗಾಗುತ್ತೆ. ನಾವು ಇವತ್ತು ಚೆನ್ನಾಗಿ ಆಹಾರವನ್ನ ತಿಂತಾ ಇದೀವಿ ಅಂದ್ರೆ ಯಾರ ಕಾರಣ? ಕೀಟಗಳು ಕಾರಣ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಕೀಟಗಳು ಈಗ ಕೊಳೆಯೋ ರೀತಿ ಮಾಡ್ತವೆ. ಈಗ ಒಂದು ಮರ ಇದೆ, ಒಣಗ್ತೋ, ಮರ ಬಿತ್ತೋ, ಆ ಮರ ಅಕಸ್ಮಾತ್ ಅದೇ ರೀತಿ ಇದ್ರೆ ಏನಾಗೋದು? ಕಾಡಲ್ಲಿ ಮರ ಹಾಗೇ ಇದೆ, ಒಂದ್ ರೀತಿ ಚಾಪೆ ಹಾಸ್ದಂಗ ಆಗೋದು. ಚಾಪೆ ಹಾಸ್ದಂಗ ಆದ್ರೆ ನೆಲಕ್ಕೆ ಚಾಪೆ ಹಾಸಿದ್ರೆ ಏನಾಗುತ್ತೆ ಹೇಳಿ? ಸೂರ್ಯನ ಬೆಳಕು ನೇರವಾಗಿ ಬೀಳೋದಿಲ್ಲ. ಸೂರ್ಯನ ಬೆಳಕು ಬೀಳೋದಿಲ್ಲ ಅಂದ ತಕ್ಷಣ ಗಿಡ ಬೆಳೆಯೋದಿಲ್ಲ, ಯಾವುದೇ ಒಂದು ಗಿಡ ಚಿಗುರೋದಿಲ್ಲ. ಹಾಗಾಗಿ ನೋಡಿ, ನೆಲ ಬರಡಾಗ್ತಾ ಇರೋದು. ಈಗ ನೆಲ ಒಂದು ಯಾವುದೇ ಒಂದು ವೇಸ್ಟ್ ಪದಾರ್ಥ ಇರ್ಬೋದು, ಅದನ್ನ ಫಲವತ್ತಾಗಿ ಒಂದು ವೇಸ್ಟ್ ಅನ್ನ ನ್ಯೂಟ್ರಿಯೆಂಟ್ ಆಗಿ ಬದಲಾವಣೆ ಮಾಡುವಂತ ಶಕ್ತಿ ಇರೋದು ಕೀಟಗಳಿಂದ. ಹಾಗಾಗಿ ಆ ಕೀಟಗಳಿಂದ ನಮಗೆ ಕಾಡು ಉಳಿದಿದೆ, ಕಾಡಿನ ಮೂಲಕ ನಾಡು ಉಳಿದಿದೆ ಅಂತ ಹೇಳ್ಬೋದು. ಆಮೇಲೆ ಈಗ ಸೊಳ್ಳೆಗಳು ಜಾಸ್ತಿ ಆಗಿದ್ರೆ, ತುಂಬಾ ಸೊಳ್ಳೆ ಇದ್ರೆ ಕೀಟಗಳು ಒಂದು ಕೆಲಸ ಮಾಡ್ತವೆ. ಏನು ಅಂದ್ರೆ, ಸ್ವಾಭಾವಿಕ ಪೆಸ್ಟ್ ಕಂಟ್ರೋಲ್ಗಳು. ಯಾವುದೇ ಕೀಟಗಳಾಗ್ಲಿ ಜಾಸ್ತಿ ಆಗ್ತಾ ಹೋದಾಗೆ ಸ್ವಾಭಾವಿಕವಾಗಿ ಕಂಟ್ರೋಲ್ ಆಗ್ತವೆ. ಈಗ ಏರೋಪ್ಲೇನ್ ಚಿಟ್ಟೆ ಇಲ್ಲೇ ಹೊರಗಡೆ ಅರ್ಥ ಆಯ್ತು, ಡ್ರ್ಯಾಗನ್ ಫ್ಲೈ ಹೇಳ್ತೀವಲ್ವಾ. ಡ್ರ್ಯಾಗನ್ ಫ್ಲೈಗಳ ಆಹಾರ ಏನು ಅಂದ್ರೆ ಈ ರೀತಿ ಸಣ್ಣದು ಸೊಳ್ಳೆಗಳನ್ನ ಹಿಡ್ಕೊಂಡು ತಿಂತವೆ. ಆಮೇಲೆ ಈ ವ್ಯಾಸ್ಪ್ ಕಡ್ಜ ಇದೆಯಲ್ಲ, ಕಡ್ಜಗಳು ಕೂಡ ಕಂಬಳಿ ಹುಳನ್ನ ಹಿಡ್ಕೊಂಡು ತಿಂತವೆ. ಆಮೇಲೆ ಈ ರೀತಿ ಕೀಟಗಳನ್ನ, ಬೇರೆ ಕೀಟಗಳನ್ನ, ಈಗ ಕೆಲವು ಗದ್ದೆಗಳಲ್ಲಿ ಅಥವಾ ಹೊಲಗಳಲ್ಲಿ ಕಳೆಯನ್ನ ತಿಂದು ಅಥವಾ ಬೆಳೆಯನ್ನ ತಿನ್ನುವಂತ ಕೀಟಗಳನ್ನ ಬೇರೆ ಕೀಟಗಳು ತಿಂತವೆ. ಈಗ ಪಕ್ಷಿಗಳು ತಿನ್ನೋದನ್ನ ನೋಡಿದೀವಿ ನಾವು, ಜೇಡಗಳು ತಿನ್ನೋದು ನೋಡಿದೀವಿ. ಈ ರೀತಿಯಾಗಿ ಸ್ವಾಭಾವಿಕವಾಗಿ ಪೆಸ್ಟ್ ಕಂಟ್ರೋಲ್ ಆಗಿ ಅಥವಾ ಕೀಟ ನಿಯಂತ್ರಕಗಳಾಗಿ ಕೀಟಗಳು ಕೆಲಸ ಮಾಡ್ತವೆ. ಆಮೇಲೆ ಕೀಟಗಳಿದಾವೆ ಅಂದ್ರೆ ಅಲ್ಲಿ ಆ ಒಂದು ಪರಿಶುದ್ಧ ಜಾಗ ಇದೆ ಅಂತೇಳಿ ಕೆಲವು ಕೀಟಗಳಿದಾವೆ. ಅವನ್ನ ನಾವು ನ್ಯಾಚುರಲ್ ಹೆಲ್ತ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಪರಿಸರ, ಈಗ ಕೆಲವು ಏರೋಪ್ಲೇನ್ ಚಿಟ್ಟೆ ಇದೆ ನೋಡಿ, ಡ್ರ್ಯಾಗನ್ ಫ್ಲೈ ಅಂತೀವಿ, ಇನ್ನೊಂದು ಡ್ಯಾಮ್ಸಲ್ ಫ್ಲೈ ಅಂತೀವಿ, ಸ್ಟ್ರೀಮ್ ರೂಬಿ, ಸ್ಟ್ರೀಮ್ ಗ್ಲೋರಿ ಅಂತೆಲ್ಲ ಬರ್ತವೆ. ಅವು ಎಲ್ಲಿರ್ತವೆ ಅಂದ್ರೆ ನೀರು ಎಲ್ಲಿ ತುಂಬಾ ಶುದ್ಧ ಇದೆ ಅಲ್ಲಿ ಮಾತ್ರ. ಈಗ ವಾಟರ್ ಸ್ಕೇಟರ್ ಅಂತ ಹೇಳಿ ನೋಡಿ, ನೀರ್ ಮೇಲೆ ತಿರ್ತಾ ಇರ್ತಾವಲ್ಲ ಹಿಂಗೆ, ಅದು ಅಷ್ಟೇ, ಎಲ್ಲಿ ನೀರು ಶುದ್ಧ ಇದೆ ಅಲ್ಲಿರುತ್ತೆ. ನೀರಿನ ಚೇಳು ಅಂತ ಇರ್ತವೆ, ಅವು ಚೇಳಿನ ಆಕಾರದಲ್ಲಿ ಇರ್ತವೆ, ಬಾಲವನ್ನ ಎತ್ತಿಬಿಟ್ಟು ಉಸಿರಾಡ್ತವೆ. ಅವು ಕೂಡ ಶುದ್ಧವಾಗಿರುವಂತ ಜಾಗದಲ್ಲಿ ಇರ್ತವೆ. ಅಂದ್ರೆ ಅವು ಒಂದು ಪರಿಸರ ಶುದ್ಧವಾಗಿದೆ ಅನ್ನೋದನ್ನ ಸೂಚಿಸ್ತವೆ. ಜೊತೆಗೆ ಪರಿಸರ ಬದಲಾವಣೆ ಆದ್ರೆ, ಅವುಗಳ ಸಂಖ್ಯೆ ಕಡಿಮೆ ಆಯ್ತು ಅಥವಾ ಅವು ಕಾಣ್ತಾ ಇಲ್ಲ ಅಂದ್ರೆ ಏನೋ ಇದರಲ್ಲಿ ಬದಲಾವಣೆ ಆಯ್ತು ಅನ್ನೋದನ್ನ ನಾವು ಗ್ರಹಿಸ್ಬೋದು. ಈ ರೀತಿ ಮಾಡ್ತವೆ. ಆಮೇಲೆ ಆಹಾರ ಸರಪಣಿ ನೋಡಿ, ಈಗ ಒಂದು ಹಾವು ಕಪ್ಪೆ ತಿನ್ನುತ್ತೆ, ಕಪ್ಪೆ ಯಾವುದೋ ಕೀಟಗಳನ್ನು ತಿನ್ನುತ್ತೆ. ಅಥವಾ ಈ ಏರೋಪ್ಲೇನ್ ಚಿಟ್ಟೆ ಹೇಳಿದೆ ಸೊಳ್ಳೆಗಳನ್ನ, ಈ ರೀತಿ ತುಂಬಾ ಕೀಟಗಳು ಆಹಾರ ಹೋಗ್ತವೆ. ನಾವು ತಿನ್ನೋದಿಲ್ಲ, ಕೆಲವು ದೇಶಗಳಲ್ಲಿ ಅವುಗಳನ್ನ ಹಿಡ್ಕೊಂಡು ತಿಂತಾರೆ, ಅದು ಬೇರೆ. ಆದ್ರೆ ಆಹಾರವಾಗಿ ಕೀಟಗಳು ತಮ್ಮದೇ ಪಾತ್ರವನ್ನ ವಹಿಸ್ತಾ ಇದ್ದಾವೆ. ಆಕ್ಚುಲಿ ಚಿಟ್ಟೆ ಇದೆಯಲ್ಲ, ಈಗ ಅವು ಕಣ್ಣು ತುಂಬಾ ಶಾರ್ಪ್ ಇದೆ. ಅಂದ್ರೆ ನಮಗೆ ಒಂದು ಕಣ್ಣು ಇದೆಯಲ್ಲ, ಕೀಟಗಳಿಗೆ ಹೆಂಗೆ ಅಂದ್ರೆ ನೂರಾರು ಚಿಕ್ಕ ಚಿಕ್ಕ ಕಣ್ಣುಗಳು ಸೇರಿ ಲೆನ್ಸ್ಗಳು ಇರುತ್ತೆ. ಸೊ ಬಹುಶಃ ಎಲ್ಲ ಕೀಟಗಳ ಬಗ್ಗೆ ಮಾಹಿತಿ ಇಲ್ಲ, ಚಿಟ್ಟೆಗಳಿಗೆ ಕೇಳೋದಿಲ್ಲ.
ಅವು ಆಂಟೆನಾ ಮೂಲಕ ಗ್ರಹಿಸ್ತವೆ ಅದು. ಇಂಗ್ಲಿಷ್ ಅಲ್ಲಿ ಪೂರ್ಣೇಶ್ ಮತ್ತವರ ಅಲ್ಲ, ಜೇಡಕ್ಕೆ 8 ಇರುತ್ತೆ. ಸೊ ಹಾಗಾಗಿ ಅದು ಕೀಟ ಅಲ್ಲ. ಕೀಟಗಳು ಮುಖ್ಯವಾಗಿ ಏನು ಅಂದ್ರೆ ಸರ್ ಅದು ಸ್ಟಾಪ್ ಮಾಡಿದ್ರೆ ನೋಡಿ, ಈ ಕಡೆ ತಲೆ ಪಾರ್ಟ್ ಇದು ಥೊರಾಕ್ಸ್ ಅಂತ ಹೇಳ್ತಾರೆ. ಆಮೇಲೆ ಅಬ್ಡಮನ್ 3 ಪಾರ್ಟ್ ಇರುತ್ತೆ ಸಾಮಾನ್ಯ ಕೀಟಗಳಿಗೆ. ಇದು ಹೆಡ್ ಪಾರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಕಣ್ಣುಗಳು ಇರ್ತವೆ, ಆಮೇಲೆ ಆಂಟೆನಾ ಇರುತ್ತೆ, ಆಮೇಲೆ ಬಾಯಿ ಇರುತ್ತೆ. ಕೆಲವಕ್ಕೆ ಇರೋದಿಲ್ಲ. ಅಂದ್ರೆ ಈ ಯಾವ್ದು ಅಂದ್ರೆ ಈ ಮಾತುಗಳಿದೆ, ಕೆಲವು ಮಾತುಗಳೇನು ಅಂದ್ರೆ ಕಂಬಳಿ ಹುಳ ಹಂತದಲ್ಲೇ ಚೆನ್ನಾಗಿ ತಿಂದು ಅವು ಪತಂಗ ಆದಾಗ ಏನ್ ಬೇಕು ಆ ಶಕ್ತಿಯನ್ನ ಇಟ್ಕೊಂಡಿರ್ತವೆ. ಮತ್ತೆ ಪತಂಗ ಚಿಟ್ಟೆಗಳಿಗೆ ಏನ್ ವ್ಯತ್ಯಾಸ ಅದನ್ನು ಹೇಳೋಣಂತೆ. ಒಂದು ತಲೆ ಪಾರ್ಟ್, ಇದರಲ್ಲಿ ಕಣ್ಣು, ಬಾಯಿ ಮತ್ತೆ ಆಂಟೆನಾ ಇರುತ್ತೆ. ಬಹುತೇಕ ಚಿಟ್ಟೆಗಳು ಅಲ್ಲ ಕೀಟಗಳು ಏನ್ ಮಾಡ್ತವೆ, ಆಂಟೆನಾದಿಂದ ಆ ಶಬ್ದಗಳನ್ನ ಕಾಲುಗಳಿರ್ತವೆ. 3 ಅಂದ್ರೆ 6 ಕಾಲುಗಳು ಇರ್ತವೆ. 6 ಕಾಲು ಇರೋದು ಮಾತ್ರ ಕೀಟಗಳು ಅಂತ ಹೇಳ್ತೀವಿ. ಜೇಡ ಕೀಟ ಅಲ್ಲ. ಆಮೇಲೆ ಚೇಳು ನೋಡಿದಿರ, ಚೇಳು ಕೀಟ ಅಲ್ಲ. ನಾವು ಸಾಮಾನ್ಯವಾಗಿ ಏನ್ ಅನ್ಕೊಂಡ್ಬಿಡ್ತೀವಿ, ಎಲ್ಲ ಚಿಕ್ಕದಾಗಿ ಇರೋದೆಲ್ಲ ಕೀಟಗಳು ಅನ್ಕೊಳ್ತೀವಿ, ಆದ್ರೆ ಅವೇ ಬೇರೆ ಜಾತಿಯ ಒಂದು ಜೀವಿಗಳು. ಆಮೇಲೆ ಇಲ್ಲಿ ಇದ್ರ ಜೊತೆಗೆ 4 ರೆಕ್ಕೆ ಇರುತ್ತೆ, 2 ಜೊತೆ ರೆಕ್ಕೆ ಇರುತ್ತೆ, 2 ಮುಂದೆ ರೆಕ್ಕೆಗಳು ಮತ್ತೆ 2 ಹಿಂದೆ ರೆಕ್ಕೆಗಳಿರುತ್ತೆ. ಇನ್ನ ಇದು ಅಬ್ಡಮನ್ ಪಾರ್ಟ್ ಅಂತ ಹೇಳ್ತೀವಿ. ಅಬ್ಡಮನ್ ಪಾರ್ಟ್ ಅಲ್ಲಿ ಅವುಗಳ ಜೀರ್ಣಾಂಗ ವ್ಯವಸ್ಥೆ ಮತ್ತೆ ಅವಕ್ಕೆ ಮೂಗಿರೋದಿಲ್ಲ, ಅದು ಉಸಿರಾಟದ ವ್ಯವಸ್ಥೆ ಕೂಡ ಅಲ್ಲೇ ಇರುತ್ತೆ ಒಳಗಡೆ. ಆಮೇಲೆ ಏನು ಸಂತಾನೋತ್ಪತ್ತಿ ವ್ಯವಸ್ಥೆ ಅದೆಲ್ಲ ಯಾವುದು ಅಬ್ಡಮನ್ ಪಾರ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ಹೆಡ್ ಪಾರ್ಟ್, ಥೊರಾಕ್ಸ್ ಪಾರ್ಟ್ ಮತ್ತೆ ಅಬ್ಡಮನ್ ಪಾರ್ಟ್ ಅಂತ 3 ಪಾರ್ಟ್ ಇರುತ್ತೆ. ಮುಖ್ಯವಾದ ಗುಣಲಕ್ಷಣ ಅಂದ್ರೆ ಕಾಲುಗಳು. ಪ್ರತಿ ಚಿಟ್ಟೆಗಳಿಗೂ ಕಾಲಿಷ್ಟಿರುತ್ತೆ, 6 ಕಾಲು ಇರುತ್ತೆ. ಕೆಲವು 2 ಕಾಲುಗಳನ್ನ ರೂಪಾಂತರ ಮಾಡ್ಕೊಂಡಿರ್ತವೆ. ಹಾಗಾಗಿ ಸಡನ್ ನೋಡಿದಾಗ 4 ಕಾಲು ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಈಗ ನಮ್ದು ಮಗು ದೊಡ್ಡದಾಗತ್ತೆ, ಚಿಕ್ಕದ್ರಲ್ಲಿ ನಾವು ನೋಡಿದ್ರೆ ಏನ ಅನ್ಸುತ್ತೆ, ಮಗುನೇ ಗೊತ್ತಾಗುತ್ತೆ ನಮಗೆ. ದೊಡ್ಡದಾಗ ತನಕ ಅನ್ನೋದು ಒಂದೇ ರೀತಿ ಮನುಷ್ಯರು ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾಯಿ ಮರಿ ನೋಡಿದ್ರೆ ಅದು ನಾಯಿ ಮರಿ ಅಂತ ಗೊತ್ತಾಗುತ್ತೆ, ಅದು ಸಾಯೋ ವಯಸ್ಸು ಬರೋ ತನಕ ನಾಯಿ ಮರಿ ಅಂತ ಗೊತ್ತಿರುತ್ತೆ. ಆದ್ರೆ ಈ ಚಿಟ್ಟೆಗಳಲ್ಲಿ, ಕೀಟಗಳಲ್ಲಿ ಏನಾಗುತ್ತೆ ಅಂದ್ರೆ ಹಂತಗಳು ಬೇರೆ ಬೇರೆ ಇರುತ್ತೆ. ಸಾಮಾನ್ಯವಾಗಿ 4 ಹಂತದ ಬೆಳವಣಿಗೆ ಇರುತ್ತೆ ಚಿಟ್ಟೆಗಳಲ್ಲೆಲ್ಲ ಗಮನಿಸಿದ್ರೆ. ಅದನ್ನ ಸಂಪೂರ್ಣ ರೂಪಾಂತರ ಅಂತ ಹೇಳ್ತೀವಿ. ಈ ಸಂಪೂರ್ಣ ರೂಪಾಂತರದಲ್ಲಿ ಏನು ಅಂದ್ರೆ ಮೊಟ್ಟೆ ಇಡುತ್ತೆ ಚಿಟ್ಟೆ ಮೊಟ್ಟೆ ಇಟ್ಟ ನಂತರದಲ್ಲಿ ಆ ಮೊಟ್ಟೆ ಏನಾಗುತ್ತೆ ಅಂದ್ರೆ ಅದರಲ್ಲೇ ಬದಲಾವಣೆ ಆಗ್ತಾ ಇರುತ್ತೆ. ನಾವು ಗಮನಿಸಬಹುದು, ಇಲ್ಲೂ ಎಲ್ಲಾದ್ರೂ ಸಿಗುತ್ತೆ ಬೇಕಾದ್ರೆ ಗಮನಿಸಿದ್ರೆ ನಾವು. ಚಿಟ್ಟೆಗಳು ಎಲೆಯ ಅಡಿಯಲ್ಲಿ ಈ ರೀತಿ ಅದ್ರದ್ದು ಓವಿಪೋಸಿಟರ್ ಅಂತ ಇರುತ್ತೆ, ಅದು ಇದು ಈ ಮೊಟ್ಟೆನ ಎಲೆ ಅಡಿ ಇಡುತ್ತೆ ಸಾಮಾನ್ಯವಾಗಿ. ಆ ಮೊಟ್ಟೆ ಬರ್ತಾ ಬರ್ತಾ ಬದಲಾವಣೆ ಆಗ್ತಾ ಏನಾಗುತ್ತೆ, ಕಂಬಳಿ ಹುಳು ಆಗುತ್ತೆ. ಅಂದ್ರೆ ಮೊದಲನೇ ಹಂತ ಮೊಟ್ಟೆ. ಈ ಮೊಟ್ಟೆನ ಯಾವುದ್ರ ಮೇಲೆ ಇಡುತ್ತೆ ಅಂದ್ರೆ ಅದು ಎಲ್ಲಾ ಎಲೆಗಳಲ್ಲೂ ಇಡೋದಿಲ್ಲ. ಪ್ರತಿ ಚಿಟ್ಟೆ ಅದರದೇ ಆದ ಜಾತಿಯ ಗಿಡಗಳನ್ನ ಹುಡುಕುತ್ತೆ. ಯಾವ ರೀತಿ ಗಿಡಗಳು ಅಂದ್ರೆ ಅದಕ್ಕೆ ಹೋಸ್ಟ್ ಪ್ಲಾಂಟ್ ಅಂತ ಹೇಳ್ತೀವಿ. ಹೋಸ್ಟ್ ಪ್ಲಾಂಟ್ ಅಂದ್ರೆ ಅದು ಪರ್ಟಿಕ್ಯುಲರ್ ಚಿಟ್ಟೆ ಪರ್ಟಿಕ್ಯುಲರ್ ಗಿಡದ ಮೇಲೆ ಮಾತ್ರ ಇಡುತ್ತೆ. ಈಗ ಕಣಗಳ ಗಿಡ ನೋಡಿದಿರಲ್ವಾ, ಇಲ್ಲಿ ನಿಂಬೆ ಕಾಮನ್ ಮಾರ್ಮನ್ ಅಂತ 2 ಚಿಟ್ಟೆಗಳು ಆಡ್ತಾ ಇದೆ, ಗಂಡು ಚಿಟ್ಟೆ ಹೆಣ್ಣು ಚಿಟ್ಟೆ ಹೊರಗಡೆ ನೋಡಿದೆ. ಅದು ಯಾಕೆ ಹಾರಾಡ್ತಾ ಇದಾವೆ ಅಂದ್ರೆ ಅಲ್ಲಿ ನಿಂಬೆ ಜಾತಿ ಗಿಡ ಇದೆ, ಅದು ಸಾಮಾನ್ಯವಾಗಿ ಇಡೋದು ಮೊಟ್ಟೆ ನಿಂಬೆ ಜಾತಿ ಗಿಡದಲ್ಲಿ. ಯಾಕೆ ನಿಂಬೆ ಜಾತಿ ಗಿಡ ಇಡುತ್ತೆ ಅಂದ್ರೆ ಆ ಕಂಬಳಿ ಹುಳು ಆದ ತಕ್ಷಣ ಅದು ಹೊರಗೆ ಬಂದು ತಿನ್ಬೇಕಲ್ಲ, ಕಂಬಳಿ ಹುಳು ತಿನ್ಬೇಕು. ಆ ಯಾವ ಊಟವನ್ನ ತಿನ್ನುತ್ತೆ ಆ ಗಿಡದ ಮೇಲೆ ಇಡುತ್ತೆ, ಇಲ್ಲಾಂದ್ರೆ ಅದ್ರ ಪಕ್ಕದಲ್ಲೇ ಇಡುತ್ತೆ, ಪಕ್ಕದ ಗಿಡದಲ್ಲೂ ಇಡುತ್ತೆ ಕೆಲವು ಸಲ. ಅಂದ್ರೆ ಪಕ್ಕಕ್ಕೆ ಬಂದು ತಿನ್ಬೋದಲ್ಲ ಅಂತೇಳಿ ಇದನ್ನ ಗಮನಿಸಿ ಅದು ಇಡುತ್ತೆ. ಮೊಟ್ಟೆ ಕೆಲಸ ಅಂದ್ರೆ ಕಂಬಳಿ ಹುಳು ಆಗೋದಾಯ್ತು. ಕಂಬಳಿ ಹುಳುವಿನ ಕೆಲಸ ಏನು ಅಂದ್ರೆ ಒಂದೇ ತಿನ್ನೋದು. ಕಂಬಳಿ ಹುಳು ಕೆಲಸ ಏನ್ ಹೇಳಿ, ತಿನ್ನುವಂಥದ್ದು. ಅದಕ್ಕೆ ಸಾಮಾನ್ಯವಾಗಿ ಮುಂದೆ 2 ಕಾಲ್ ತರ ಇರುತ್ತೆ. ಆಮೇಲೆ ಹಿಂದಿನ ಭಾಗಗಳೇನಿರುತ್ತೆ ಅದು ಸೆನ್ಸರ್ಸ್ ತರ ಇರುತ್ತೆ, ಪೂರ್ತಿ ಕಾಲು ಇರೋದಿಲ್ಲ, ಒಂಥರ ಅದನ್ನ ಫಾಲ್ಸ್ ಲೆಗ್ಸ್ ಅಂತ ಹೇಳ್ತೀವಿ. ಈ ಕಂಬಳಿ ಹುಳು ಕೆಲಸ ತಿನ್ನೋದು. ತಿಂದು ಅದು ಆಹಾರವನ್ನ ಏನು ಶಕ್ತಿಯನ್ನ ಶೇಖರಣೆ ಮಾಡ್ಕೊಳ್ಳುತ್ತೆ. ಶೇಖರಣೆ ಮಾಡಿದ ನಂತರದಲ್ಲಿ ಬೇಕಾದ್ರೆ ಯಾವ್ದಾರು ಇದ್ರೆ ವಿಡಿಯೋಗಳು ನೋಡೋಣ, ಅದು ಪ್ಯೂಪ ಆಗಿ ಬದಲಾಗುತ್ತೆ. ಕಂಬಳಿ ಹುಳ ಇದ್ದಿದ್ದು ಏನಾಗುತ್ತೆ ಹೇಳಿ, ಪ್ಯೂಪ ಸಾಮಾನ್ಯವಾಗಿ ಈ ತರ ಈ ಒಲೆ ತರ ಈ ತರ ಇರುತ್ತೆ ನೋಡಿ, ಪ್ಯೂಪ ಆಗಿ ಬದಲಾವಣೆ ಆಗುತ್ತೆ. ಈ ಹಂತದಿಂದ ಚಿಟ್ಟೆ ನೋಡಿ ಅಲ್ಲೂ ಕೂಡ ಒಂದು ಮ್ಯಾಜಿಕ್ ಆದಂಗೆ ಆಗುತ್ತೆ. ಏನ್ ಮ್ಯಾಜಿಕ್ ಅಂದ್ರೆ ಆ ಚಿಟ್ಟೆ ನೋಡಿ ಕಂಬಳಿ ಹುಳ ಆಯ್ತು, ಈ ಪ್ಯೂಪ ಅಂತ ಚಲಿಸೋದಿಲ್ಲ. ಒಂದು ಯಾವ್ದಾದ್ರು ಕಂಬಳಿ ಹುಳ ಹೋಗಿ ಒಂದು ಎಲೆ ಮೇಲೆ ಯಾವ್ದಾದ್ರು ಅಂಟ್ಕೊಂಡಂಗಾಗುತ್ತೆ, ಅಂಟ್ಕೊಂಡು
ಆಮೇಲೆ ಏನ್ ಮಾಡುತ್ತೆ, ಅದರಿಂದ ಚಿಟ್ಟೆ ಹೊರಗೆ ಬರುತ್ತೆ. ಅದು ಯಾವ ಸಮಯದಲ್ಲಿ ಬರುತ್ತೆ ಅಂದ್ರೆ ಸಾಮಾನ್ಯ ಬೆಳಗ್ಗೆ ಎಳೆ ಬಿಸಿಲು ಬರುತ್ತಲ್ಲ, ಅದಕ್ಕೆ ಒಂದು ಕಾರಣ ಏನು ಅಂದ್ರೆ ಯಾವ್ದು ಬೆಳಗ್ಗೆನೆ ತುಂಬಾ ಯಾರಾದ್ರೂ ಅದನ್ನ ಇಟ್ಕೊಂಡು ತಿನ್ನೋಂಥವು ಕಡಿಮೆ ಆಕ್ಟಿವ್ ಇರೋದು, ಅದೊಂದು ಕಾರಣ. ಆಮೇಲೆ ಆ ಸೂರ್ಯನ ಬಿಸಿಲು ಬಿದ್ದಾಗ ಅದು ರೆಕ್ಕೆ ಚೆನ್ನಾಗಿ ಒಣಗ್ತವೆ, ಅದಕ್ಕೆ ಒಂದು ರೀತಿ ಶಕ್ತಿ ಸಿಕ್ಕದಾಗೆ ಆಗುತ್ತೆ. ಹಾಗಾಗಿ ಬೆಳಗಿನ ಹೊತ್ತು ಇದರಿಂದ ಬರ್ತವೆ. ಇದು ಸಂಪೂರ್ಣ ರೂಪಾಂತರ 4 ಹಂತ. ಕೆಲವು ಕೀಟಗಳಲ್ಲಿ 3 ಹಂತ ಇರುತ್ತೆ. ಅಂದ್ರೆ ಮೊಟ್ಟೆ ಹಾಕತ್ತೆ, ಮೊಟ್ಟೆ ಇದ್ದಿದ್ದು ನೇರವಾಗಿ ಮರಿ ಆಗುತ್ತೆ, ಮರಿ ದೊಡ್ಡದಾಗುತ್ತೆ. ಈ ರೀತಿಯ ಹಂತಗಳಿರ್ತವೆ. ಅದನ್ನ ಮೊಟ್ಟೆಯಿಂದ ಚಿಟ್ಟೆ, ಅದು ಚಿಟ್ಟೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೆಲ್ಲ ಒಂದು ವಾರ 15 ದಿನ ಆ ರೀತಿ ಕಂಬಳಿ ಹುಳ ಹಂತದಲ್ಲಿ ಇರ್ತವೆ. ಆ ರೀತಿ ಪರ್ಟಿಕ್ಯುಲರ್ ಚಿಟ್ಟೆಗೆ ಪರ್ಟಿಕ್ಯುಲರ್ ಕಾಲ ಇರುತ್ತೆ. ಆಮೇಲೆ ಚಿಟ್ಟೆಗಳನ್ನ ಆಕರ್ಷಣೆ ಮಾಡಬೇಕು ಅಂದ್ರೆ ಏನು ಅಂದ್ರೆ, ಚಿಟ್ಟೆಗಳನ್ನ ಈಗ ನೋಡಿದೀರ ನಾವು ಇಲ್ಲಿ ಸಾಮಾನ್ಯವಾಗಿ ಒಂದು 10 ತರ ಚಿಟ್ಟೆ ನೋಡಿದೆ ನಾನು. ಈಗ ಬನ್ನೇರುಘಟ್ಟಕ್ಕೆ ಹೋದ್ರೆ ಅಲ್ಲಿ ಚಿಟ್ಟೆ ಉದ್ಯಾನ ಇದೆ, ಅಲ್ಲೂ ಒಂದು 10-15 ತರದ್ದಿದೆ ಅಷ್ಟೇ, ಸಂಖ್ಯೆ ಜಾಸ್ತಿ ಇದೆ. ಬಿಟ್ರೆ ಆ ವೆರೈಟಿ ಅಂತ ಬಂದಾಗ ಅಲ್ಲಿ ತುಂಬಾ ಏನಿಲ್ಲ. ಈಗ ಇಲ್ಲೂ ನೋಡಿ ಹುಡುಕಿದ್ರೆ ನಾವು ಒತ್ತಿದೆ, ಯಾಕೆಂದ್ರೆ ಅಲ್ಲಿ ಹೇಳಿದೆ ನಾನು, ನಿಂಬೆ ಜಾತಿ ಗಿಡ ಇದೆ, ಅದಕ್ಕೆ ಮಾರ್ಮನ್ ಚಿಟ್ಟೆ ಇದೆ. ಆಮೇಲೆ ಗ್ರಾಸ್ ಎಲ್ಲೋ ಅಂತೇಳಿ ಅದು ಹುಲ್ಲಿದೆ, ಅದಕ್ಕೆ ಇದಾವೆ. ಆಮೇಲೆ ಚಿಟ್ಟೆಗಳು ಸಾಮಾನ್ಯವಾಗಿ ಕಳೆಗಿಡಗಳು ಅಂತ ನಾವೇನ್ ಅನ್ಕೊಳ್ತೀವಿ ಅದೇನೆ. ಈಗ ಲಾಂಟಾನ ಇದೆ ನೋಡಿ, ಲಾಂಟಾನ ಹೂವಿಗೂ ಅಷ್ಟೇ ತುಂಬಾ ಚಿಟ್ಟೆಗಳು ಆಕರ್ಷಣೆ ಮಾಡ್ತವೆ. ನಾನು ಯಾವಾಗ್ಲಾದ್ರು PDF ಶೇರ್ ಮಾಡ್ತೀನಿ ಅದನ್ನ, ಅಂದ್ರೆ ಯಾವ ಗಿಡಗಳಿಗೆ ಚಿಟ್ಟೆಗಳು ಆಕರ್ಷಣೆ ಆಗ್ತವೆ ಅಂತ. 2 ರೀತಿ ಗಿಡಗಳು, ಒಂದು ಅವು ಮೊಟ್ಟೆ ಇಡುವಂತ ಗಿಡಗಳು, ಹೋಸ್ಟ್ ಪ್ಲಾಂಟ್ ಅಂತ ಹೇಳ್ತೀವಿ. ಇನ್ನೊಂದು ಮಕರಂದ ಇರುವಂತದ್ದು, ನೆಕ್ಟರ್ ಪ್ಲಾಂಟ್ ಅಂತ ಹೇಳ್ತೀವಿ ಅದನ್ನ. ಅಂದ್ರೆ ಮಕರಂದನ, ಆಮೇಲೆ ಎಲ್ಲ ಮಕರಂದನ ಎಲ್ಲ ಚಿಟ್ಟೆಗಳು ತಗೊಳ್ಳಲ್ಲ. ಯಾಕಂದ್ರೆ ಅದು ಆ ಚಿಟ್ಟೆಗೆ ಮುಂದೆ ಅಂಗ ಇರುತ್ತೆ ನೋಡಿ, ನಾಳದ ರೀತಿ, ಅದನ್ನ ಪ್ರೊಬೋಸಿಸ್ ಅಂತ ಹೇಳ್ತೀವಿ. ಅದು ನೆಲಕ್ಕೆ ಒಂದೊಂದು ಚಿಕ್ಕ ಚಿಟ್ಟೆಗೆ ಪ್ರೊಬೋಸಿಸ್ ಚಿಕ್ಕದಾಗಿರುತ್ತೆ, ದೊಡ್ಡದಕ್ಕೆ ಜಾಸ್ತಿ ಇರುತ್ತೆ. ಅದಕ್ಕೆ ಆ ಹೂವು, ದೊಡ್ಡ ಹೂವಿಗೆ ಹೋಗಿ ಚಿಕ್ಕ ಚಿಟ್ಟೆ ಕೆಳಗಡೆ ತನಕ ಬಾಯಿ ಹಾಕಿ ಕುಡಿಯಕ್ಕಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ತವೆ ಅಂದ್ರೆ ಆಯಾ ಪ್ರೊಬೋಸಿಸ್ಗೆ ತಕ್ಕಂತೆಯೂ ಕೂಡ ಅವು ಏನ್ ಮಾಡ್ತವೆ, ಹೂಗಳನ್ನ ಆಯ್ಕೆ ಮಾಡಿಕೊಂಡು ಮಕರಂದವನ್ನ ಇರ್ತವೆ. ಒಂದು ಚಿಟ್ಟೆಗಳ ಊಟ ಏನ್ ಹೇಳಿ, ಮಕರಂದ. ಆಮೇಲೆ ನೀವು ಗಮನಿಸಬಹುದು, ಕೆಲವು ಕಡೆ ತೇವಾಂಶದ ನೀರಿರುತ್ತಲ್ಲ, ಒಂಥರ ಗೊಚ್ಚ ಆದ ಕಡೆ, ಅಲ್ಲಿ ಮಡ್ ಪಡ್ಲಿಂಗ್ ಅಂತ ಹೇಳ್ತಾರೆ. ಅಲ್ಲಿ ಉಪ್ಪಿನ ಅಂಶ ಅಥವಾ ಕೆಲವು ಖನಿಜ ಲವಣಗಳಿಗೋಸ್ಕರ ಅದು ವಿಶೇಷವಾಗಿ ಗಂಡು ಚಿಟ್ಟೆಗಳು ಕೂತ್ಕೊಂಡು ಅದನ್ನೆಲ್ಲ ಇರ್ತವೆ. ಅಂತ ಸಮಯದಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು ನಾವು, ಅಂದ್ರೆ ಅವನ್ನ ಗಮನಿಸ್ಬೋದು, ತುಂಬಾ ಬೇಗ ಆರೋಗೋದಿಲ್ಲ. ಇನ್ನು ಕೆಲವು ಸಲ ಏನ್ ಮಾಡ್ತವೆ ಅಂದ್ರೆ ಚಿಟ್ಟೆ ಕೈ ಮೇಲೆ ಬಂದು ಕೂರ್ತವೆ. ಅದು ಕಾರಣ ಏನು ಅಂದ್ರೆ ಅದು ಹೇಳಿದ್ವಲ್ಲ, ಅಲ್ಲಿ ಬೆವರಿನ ಉಪ್ಪಿನಂಶ ಇರೋದ್ರಿಂದ ಕೈ ಮೇಲೆ ಬಂದು ಕೂರ್ತವೆ. ಇವೆಲ್ಲ ಚಿಟ್ಟೆಗಳ ಆಹಾರ ಅಭ್ಯಾಸಗಳು. ಈ ಯೋಜನೆ ಬಂದಿದ್ರಿಂದ ಮತ್ತೆ ಕೃಷ್ಣ ಸರ್ ಕಡೆಯಿಂದ ಏನೋ ಮಾಡ್ತಾ ಇರ್ತೀವಿ, ಅದು ಬೇರೆಯವ್ರಿಗೆ, ನನಗೆ ಇದೊಂಥರ ಅದ್ಭುತ, ಯಾವ್ದು ಹೇಳಿ, ಆ ಜೇಡೆ ಹಿಡಿದಿದ್ದು ಬೇರೆಯವರಿಗೆ ಇದೇನ್ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ಸ್ಬೋದು ಅಲ್ವಾ. ಹಾಗಾಗಿ ಅದನ್ನ ಗುರುತಿಸಿ, ಓ ಇಲ್ಲ ಪರವಾಗಿಲ್ಲ, ನೀನು ಒಂದು ಒಳ್ಳೆ ಕೆಲಸನೇ ಮಾಡ್ತಾ ಇದೀಯ ಅನ್ನೋ ರೀತಿಯಲ್ಲಿ ಬೆಂತಟ್ಟಿದ ಕಾರಣಕ್ಕಾಗಿ ನಾನು ಸದಾಕಾಲ IFA ನೆನೆಸ್ತಾ ಇರ್ತೀನಿ. ಮತ್ತೆ ಇದರ ಭಾಗವಾಗ್ಲಿಕ್ಕೆ ಸಂತೋಷ ಆಗಿದೆ. ಹಾಗೆ ಇವತ್ತು ಬಂದಿದ್ರಿಂದ ನೀವೆಲ್ಲ ಇಷ್ಟೊಂದು ಜನ ಆತ್ಮೀಯರು ಸಿಕ್ಕಿದ್ರಿ, ಅದಕ್ಕೋಸ್ಕರ ಖುಷಿ ಇದೆ. ಧನ್ಯವಾದಗಳು.